ಎಡೆದೊರೆ ನಾಡು ಹಾಗೂ ಭತ್ತದ ಖಜಾನೆ ಎಂದು ಕರೆಸಿಕೊಳ್ಳುವ ರಾಯಚೂರಿನ ಬಂಕಟಲಾಲ್ ರಾಜಾರಾಮ್ ಭೂಮ ಮಹಾವಿದ್ಯಾಲಯದಲ್ಲಿ ಇಂದು 1976ರ ತಂಡದ ಪುನರ್ ಸಮ್ಮಿಲನ ಸುವರ್ಣ ಮಹೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅರ್ಧಶತಕದ ಹಿಂದೆ ಈ ಮಹಾವಿದ್ಯಾಲಯದ ಉಪನ್ಯಾಸಕರ ಉತ್ತಮ ಮಾರ್ಗದರ್ಶನ ಹಾಗೂ ಆದರ್ಶವಾದಗಳಿಂದ ಹೊರಹೊಮ್ಮಿ ಮುತ್ತು ರತ್ನ ವಜ್ರ ವೈಡೂರ್ಯಗಳಾಗಿ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿ ವಿಜಯ ಪತಾಕೆಯನ್ನ ಹಾರಿಸಿದ್ದಾರೆ. ಇದು ಈ ಮಹಾವಿದ್ಯಾಲಯಕ್ಕೆ ಹೆಮ್ಮೆಯ ವಿಷಯ ಹಾಗೂ ಅವರೆಲ್ಲ ಈ ಸುವರ್ಣ ಮಹೋತ್ಸವಕ್ಕೆ ತುಂಬ ಹೃದಯದಿಂದ ಭಾಗವಹಿಸಿದ್ದಾರೆ. ಈ ಸಮ್ಮಿಲನವು ನಡೆದು ಬಂದ ದಾರಿಯಲ್ಲಿ ಮೊದಲಿಗೆ 15-10-22ರಂದು ಧಾತ್ರಿವನ, ತುಮಕೂರಿನಲ್ಲಿ ಸೋಮನಾಥ ಮತ್ತು KR ವಿಠ್ಠಲರ ಸಹಕಾರದೊಂದಿಗೆ ಸವಿರುಚಿ ಹಾಗೂ ಆಟಪಾಠಗಳಿಂದ ಆಚರಿಸಲಾಯಿತು. ಗಂಧರ್ವಗಿರಿ ರೆಸಾರ್ಟ್ ಬಳ್ಳಾರಿಯಲ್ಲಿ 31-12-23ರಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಾಡು ನೃತ್ಯ ಮಾಡಿ ಸಂಭ್ರಮದಿಂದ ಆಚರಿಸಲಾಯಿತು. 23-5-2025ರಂದು ಸೋಮನಾಥರವರ ಮಾವಿನ ತೋಟ ಬಿಡದಿಯಲ್ಲಿ ವನಭೋಜನ ಸವಿದು ಆನಂದಿಸಿದೆವು. 15-9-2025ರಂದು ಬೆಂಗಳೂರಿನ ಬೌರಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರ ಆತಿಥ್ಯದಲ್ಲಿ ನೆರವೇರಿಸಲಾಯಿತು. 11-11-2025ರಂದು ಸೆಂಚುರಿ ಕ್ಲಬ್ ಬೆಂಗಳೂರಿನಲ್ಲಿ ಡಾಕ್ಟರ್ ಮುದ್ದು ಮೋಹನ್ ಅವರ ಆತಿಥ್ಯದಲ್ಲಿ ಸೇರಿದ್ದೆವು. 14-11-2025ರಂದು ಸಾವಿತ್ರಿ ರೈಸ್ ಮಿಲ್ ರಾಯಚೂರು ಸಾವಿತ್ರಿ ಪುರುಷೋತ್ತಮ್ ರವರ ಸಹಕಾರದಿಂದ ಸುವರ್ಣ ಮಹೋತ್ಸವದ ಪ್ರಪ್ರಥಮ ಸಭೆ ನಡೆಸಲಾಯಿತು. 5 ಸಹಪಾಠಿಗಳಿಂದ ಸೋಮನಾಥರವರ ಸಾರಥ್ಯದಲ್ಲಿ 2015ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭವಾದ ಈ ಪುನರ್ ಸಮ್ಮಿಲನ ಇತರ ಸಹಪಾಠಿ ರೂವಾರಿಗಳಾದ KR ವಿಠ್ಠಲ್, ಸಾವಿತ್ರಿ ಪುರುಷೋತ್ತಮ್, ಡಾಕ್ಟರ್ ಮುದ್ದು ಮೋಹನ್, ಅಲ್ಕೋಡ್ ರಾಘವೇಂದ್ರ, ಶ್ರೀಧರ್ ಕುಷ್ಟಗಿ, ಚಂದ್ರಶೇಖರ್ ಪಾಟೀಲ್, ದಿವಂಗತ ರಾಮಾಚಾರ್ ಕಂದಕೂರ್, ವಿಷ್ಣುಗೋಪಾಲ್ ಬೂಬ್, ವಿಜಯಲಕ್ಷ್ಮಿ, ಶಾರದಾ, ಶ್ರೀಪಾದ, ಲಕ್ಷ್ಮೀ ರೆಡ್ಡಿ, ರವಿನಾರಾಯಣ್ ಹಾಗೂ ಎಲ್ಲಾ ಸಹಪಾಠಿಗಳ ಸಹಕಾರದಿಂದ ಇಂದು 50 ಸಹಪಾಠಿಗಳೊಂದಿಗೆ 50 ವಸಂತಗಳನ್ನ ಪೂರೈಸಿ ಸುವರ್ಣ ಮಹೋತ್ಸವವನ್ನ ಸಂಭ್ರಮಿಸುತ್ತಿರುವರು. ಇಂಥ ಹಿರಿಯ ವಯಸ್ಸಿನಲ್ಲೂ ಈ ಸುವರ್ಣ ಮಹೋತ್ಸವದಲ್ಲಿ ಉತ್ಸುಕರಾಗಿ ಭಾಗವಹಿಸಿದ್ದು ನಿಜಕ್ಕೂ ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ.